ಸರ್ಕಾರಿ ಜಾಗವನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಹಸ್ತಾಂತರ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಬಹಳ ಪ್ರತಿಷ್ಠಿತವಾದಂಥ ಭೂಮಿಯನ್ನು ಬಹಳ ಮೈನ್ ರೋಡಲ್ಲಿರುವಂಥದ್ದು, ಟೌನ್ ಹಾಲಿಂದ ಬರುವಂಥ ಮೈಸೂರು ರೋಡ್ಗೆ ಜಾಯ್ನ್ ಆಗುವಂಥ ರಸ್ತೆಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು, ನೂರಾರು ವರ್ಷ ಇತಿಹಾಸ ಇರತಕ್ಕಂಥದ್ದು, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಗತಿ ಇಲ್ವಾ? ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀನಿಲ್ವಾ? ಇದೊಂದು ರೀತಿ ತೊಗಲಕ್ ಸರ್ಕಾರ. ಅಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯಕ್ಕೆ ಇನ್ನೊಂದಕ್ಕೆ ಬೇಕಾದಷ್ಟು ವಕ್ಫ್ ಆಸ್ತಿಗಳು ಬೆಂಗಳೂರು ನಗರದಲ್ಲಿ ಇದ್ದಾವೆ, ಅಲ್ಲೆಲ್ಲರೂ ಮಾಡಬಹುದು. ಪಶು ಆಸ್ಪತ್ರೆ, ಪಶುಗಳ ಸಂಖ್ಯೆ ಕಮ್ಮಿ ಆಗಿದೆ, ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣ ಕೊಟ್ಟು ಪಶು ಆಸ್ಪತ್ರೆಯಲ್ಲಿದ್ದಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ 2 ಎಕರೆ ಭೂಮಿಯನ್ನು ಅದಕ್ಕೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಅತ್ಯಂತ ಘೋರ ಅಪರಾಧ. ಯಾವ ಕಾರಣಕ್ಕೂ ಅದನ್ನು ಮಾಡಬಾರ್ದು, ಅದನ್ನು ಸರಿಪಡಿಸುವಂಥ ಅವಶ್ಯಕತೆ ಇದೆ. ಇನ್ನಾದರೂ ಕೂಡ ಆ ಆದೇಶವನ್ನು ವಾಪಸ್ ತಗೊಳ್ಬೇಕು. ಇವತ್ತಿಗೂ ಕೂಡ ಎಲ್ಲ ಹಿಂದಿನ ಸರ್ಕಾರಗಳು ಅದನ್ನು ಮೇಂಟೈನ್ ಮಾಡ್ಕೊಂಬಂದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡಲಿಕ್ಕೆ ನಮಗೇನು ವಿರೋಧಿಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ಈ ಒಂದು ದಾನ ಕೊಟ್ಟಂಥ ಜಾಗ, ಅದಕ್ಕಾಗಿನೇ ದಾನಕ್ಕಾಗಿ ಕೊಟ್ಟಂಥ ಜಾಗವನ್ನು ಅವರು ಬೇರೆ ಕಾರಣಕ್ಕಾಗಿ ಉಪಯೋಗಿಸೋದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿರೋಧ ಐತಿ. ಈ ಅಲ್ಪಸಂಖ್ಯಾತರನ್ನ ಬೆನ್ನತ್ತುವಂಥ ಓಟಿಗಾಗಿ ಮುಸಲ್ರಿಗೆ ಈ ರೀತಿಯ ಕೆಲಸ ಮಾಡುವಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಬಿಡಬೇಕು. ಪಶುಸಂಗೋಪನೆಗೆ ಮೀಸಲಿರುವಂಥ ಆಸ್ಪತ್ರೆ ಮತ್ತು ಆ ಜಾಗವನ್ನು 2 ಎಕರೆ ಜಾಗವನ್ನು ಪಶುಸಂಗೋಪನಾ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದು ಅತ್ಯಂತ ಬೇಸರದ ಮತ್ತು ನೋವಿನ ಸಂಗತಿ. ಯಾರಿಗೇ ಕೊಡಬೇಕಾಗಿದ್ರೆ, ಅದು ಅಲ್ಪಸಂಖ್ಯಾತ ಇರಲಿ, ಹಿಂದುಳಿದ ವರ್ಗ ಇರಲಿ, ಯಾರಿಗೇ ಕೊಡಬೇಕಾಗಿದ್ರೂ ಕೂಡ ಸರ್ಕಾರವನ್ನು ಕಾದಿರಿಸಿದ ಜಾಗ ಅಂತ ಇರುತ್ತೆ, ಅದನ್ನು ಕೊಡುವುದು ಬಿಟ್ಟು ಪಶುಸಂಗೋಪನಾ ಇಲಾಖೆ ಮತ್ತು ಪಶು ಆಸ್ಪತ್ರೆ ಇರುವಂಥ ಜಾಗವನ್ನು ಏಕಾಏಕಿ ನಿರ್ಧಾರ ತೆಗೆದುಕೊಂಡು ಆ ಪಶುಗಳಿಗೆ